ನ್ಯೂಸ್ ವರೆಗೆ ಮತ್ತೆ ಸತ್ಯಾನಂದ ನೀವು ಪಕ್ಷದ ವಕ್ತಾರ ಅಂತ ಹೇಳ್ತೀರಿ, KPCC ಮೆಂಬರ್ ಅಂತ ಎಲ್ಲ ಹೇಳ್ತೀರಿ, ನಿಮ್ಮ ಪರವಾಗಿ ಒಬ್ಬರು ಕಾರ್ಯಕರ್ತರು ಬರಲಿಲ್ಲ ಅನ್ನೋಂಥ ಒಂದು ಮಾತಿದೆ. ಆದರೆ ನಿಮ್ಗೆ ಈ ರೀತಿ ಹಲ್ಲೆ ಮಾಡಿದ್ದಾರೆ, ನಂಗೆ ಚೇರಿಂದ ತಲೆ ಮೇಲೆ ಹಾಕಿದ್ದಾರೆ, ಹೊರಗಡೆ ಓಡಿಸಿದ್ರೆ ಅಂತ ಹೇಳಿದ್ರೆ ನೀವು ಪಕ್ಷದ ಅಧ್ಯಕ್ಷರು ದೂರು ಕೊಡ್ಬೋದಿತ್ತಲ್ಲ, ಅವ್ರ ಗಮನಕ್ಕೆ ತರಬೋದಿತ್ತು, ನನಗೆ ಈ ರೀತಿ ಅವಮಾನ ಆಗ್ತಾ ಇದೆ, ಪಕ್ಷದಲ್ಲಿ ನನ್ನನ್ನು ಸರಿಯಾಗಿ ಇದಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸರ್ ನಿಮ್ಗೆ ಮೊದಲೇ ಅದು ಹೇಳ್ದೆ, ಅದು ಕಾರ್ಯಕರ್ತರ ಸಭೆಯಲ್ಲ ಪತ್ರಿಕಾಗೋಷ್ಠಿ ಅಂತ ಹೇಳ್ದೆ. ಹೌದು, ಅಲ್ಲೇ ನಿಮಗೆ ಅವಮಾನ ಆಗ್ತಾ ಇದೆ ಅಂತ ಹೇಳ್ತದಲ್ಲ. ಸೋಮಶೇಖರ್ ಹೇಳ್ಬೋದು ಅಷ್ಟೇ ಸರ್. ಪತ್ರಿಕಾಗೋಷ್ಠಿನೇ ಅದು. ಪತ್ರಿಕಾಗೋಷ್ಠಿನಲ್ಲಿ ಕಾರ್ಯಕರ್ತರೇ ತುಂಬಿಕೊಂಡು ಒಂದ್ ನಿಮಿಷ ನನಗೆ ಮಾತಾಡಕ್ ಬಿಡಪ್ಪ. ನೀನ್ ಅನ್ಕೊಂಡಿದ್ದೀರ ನೀನ್ ಹೇಳದ್ ಕೇಳಿಸಲ್ಲ, ನಾವು ಮಾತಾಡಕ್ ನೀ ಬಿಡು. ಮಾತಾಡಿ ಸತ್ಯಾನಂದ ಮಾತಾಡಿ. ಅದು ಪತ್ರಿಕಾಗೋಷ್ಠಿ. ಅದಾದ ಲಕ್ಷ್ಮಣ್ ಹುಗಾರ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್, ಈಗ ಮಾತಾಡ್ತಾ ಇದ್ರಲ್ಲ ಈ ಮುಖಂಡರು ಅನ್ಸ್ಕೊಂಡ್ವಿ, ನಾವು ಹೋಗಿದ್ವಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ. 4 ಗಂಟೆಗೆ 30ನೇ ತಾರೀಕು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಐಬಿನ ಸಭೆ ನಡೀತು. ಈ ಮುಖಂಡರುಗಳಲ್ಲಿ ಯಾಕೆ ಅಲ್ಲಿಗೆ ಬರ್ಲಿಲ್ಲ? ಪತ್ರಿಕಾಗೋಷ್ಠಿ ಬಂದು ಯಾಕೆ ಗಲಾಟೆ ಮಾಡಿದ್ರು? ನೀವು ಯಾರು ಬಂದೇ ಇಲ್ಲ ಅಂತ ಉದ್ದೇಶ ಯಾರು ಹೋಗ್ಲೇ ಇಲ್ಲ ಅಂತ ಅಲ್ಲಿ ನೀವು ಬಂದಿದ್ದು ಗಲಾಟೆ ಮಾಡೋ ಉದ್ದೇಶದಿಂದ. ನೀವು ಗಲಾಟೆ ಮಾಡಕ್ ಬಂದಿದ್ರಿ, ಹೊರಗಡೆ ಆಗಕ್ ಬಂದಿದ್ರಿ. ಪರಮೇಶ್ವರ್ ಅವರ ಇದರ ಸಮ್ಮುಖದಲ್ಲೇ ನಾವೆಲ್ಲಾ ಕಾರ್ಯಕರ್ತರು ಕೂಡ ಮಾತನಾಡಿದ್ದೀವಿ. 30ನೇ ತಾರೀಕಿಗೆ ಬಹಳ ಅಭೂತಪೂರ್ವವಾಗಿ ಸಭೆನ ನಡೆಸ್ತೀವಿ, ನಾವೆಲ್ಲರೂ ರೀತಿ ಸಹಕಾರ ಕೊಡ್ತೀವಿ ಅಂತಕ್ಕಂಥ ವಿಚಾರನ ನಮ್ಮೆಲ್ಲಾ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥ ವಿಚಾರ ಇಷ್ಟೇ ಸರ್, ಅಸಮಾಧಾನ ಇವ್ರಿಗೆ ಕಾರ್ಯಕರ್ತರಿಗೆ ಯಾಕೆ ಅಸಮಾಧಾನ ಅಂತ ಹೇಳಿದ್ರೆ 6 ತಿಂಗಳಿಂದ ಕಾಂಗ್ರೆಸ್ ಗೊತ್ತಿಲ್ಲ ಅಂತ ಸರ್. 6 ತಿಂಗಳಾಗ್ಲಿದ್ದಾಗಲಿ ನಮ್ಗೆ ವಿಚಾರ ಗೊತ್ತಿದೆಯಲ್ಲ ಸರ್. ಜೆಡಿಎಸ್ ಅಲ್ಲಿ ಇದ್ರು ಕೂಡ 6 ತಿಂಗಳಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಪಕ್ಷಕ್ಕೆ ನೇರವಾಗಿ ಬಂದು ಸೇರ್ಕೊಂಡಿದ್ದಾರೆ. ಸತ್ಯಾನಂದ ಅವರಿಗೆ ಪಕ್ಷದಲ್ಲೇ ಇಟ್ಕೊಂಡು ಜೆಡಿಎಸ್ ಮಾಡಿಲ್ಲ, ಪಕ್ಷದಲ್ಲೇ ಇಟ್ಕೊಂಡು ಬೇರೆ ಪಕ್ಷಕ್ಕೆ ಸಹಾಯ ಮಾಡಿದ್ದಾರೆ. ನನಗೆ ಈಗ ನಾನು ಇಬ್ರು ಕೇಳ್ತಾ ಇದ್ದೇನೆ. ಈಗ ಒಂದ್ ನಿಮಿಷ, ನಾನು ಸೋಮು ನಿಮ್ಮನ್ನು ಕೇಳ್ತೀನಿ, ಸತ್ಯಾನಂದ ಅವರ ನಿಮಿಷ. ಸತ್ಯಾನಂದ ಅವರ ಇಬ್ರು ನೋಡಿ, ಸತ್ಯಾನಂದ ಏನು ಅನ್ನೋದು ಇಡೀ ಮಂಡ್ಯ ನಗರದ ಮಂಡ್ಯ ಆಯ್ತು. ಸತ್ಯಾನಂದ ಅವರೇ ಗೊತ್ತಿದೆ ಸತ್ಯಾನಂದ ಯಾರು ಏನೇನು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಸತ್ಯಾನಂದ ಕಾರ್ಯಕರ್ತರಿಗೆ ಯಾಕೆ ಅಸಮಾಧಾನ ಅಂತ ಹೇಳಿದ್ರೆ ಸತ್ಯಾನಂದ ಬಗ್ಗೆ ಪಕ್ಷದಲ್ಲಿ ಇಟ್ಕೊಂಡು ಅಧಿಕೃತ ಪುಟ್ಟರಾಜ್ ಅವ್ರಿಗೆ ಯಾಕೆ ಕ್ಯಾನ್ವಾಸ್ ಮಾಡಿ ರಮ್ಯ ಅವ್ರನ್ನ ಬಿಟ್ಬಿಟ್ಟು ಅನ್ನೋದು ಮಂಡ್ಯ ನಗರದ ಗುತ್ಲು ಬಡಾವಣೆ ಜನರಿಗೆ ಎಲ್ಲರೂ ಗೊತ್ತಿದೆ. ಯಾರು ಮಾಡಿದ್ರು ಏನೇನೋ ಹೇಳ್ತೀಯಲ್ಲಪ್ಪ. ರಮ್ಯ ಅವ್ರಿಗೆ ಕೇಳಿ ಯಾರಾಗ ಮಾಡಿದೀನಿ ಚುನಾವಣೆ ಹೇಳ್ತಾರೆ. ಏನಿಲ್ಲ, ನಿಜಾನೇ ಹೇಳ್ತಾ ಇರೋದು. ಸರ್ ಸರಾಸಗಟ್ಟಾಗಿ ಅಂಬರೀಷ್ ಅವರ ಬೆಂಬಲಿಗರು, ಅಂಬರೀಷ್ ಅವರ ಆದರ್ಶವನ್ನ ನಾವು ಮೈಗೂಡಿಸ್ಕೊಂಡಿರೋರು, ಅಂಬರೀಷ್ ಅವರ ಒಂದು ಕಾರ್ಯಕರ್ತರಿಗೆ ಅವ್ರು ಹೇಳೋದು ಇದು ಒಂದೇ, ಯಾವ್ದಾದ್ರು ನೀವು ಪಕ್ಷದಲ್ಲಿ ದ್ರೋಹ ಮಾಡಬೇಕು ಅಂತಿದ್ರೆ ಪಕ್ಷಕ್ಕೆ ಬಿಟ್ಟು ಹೋಗಿ ದ್ರೋಹ ಮಾಡಿ, ನೀವು ಪಕ್ಷದಲ್ಲೇ ಇದ್ಕೊಂಡು ಪಕ್ಷ ದ್ರೋಹ ಕೆಲಸ ಮಾಡಬೇಡಿ ಅಂತ ಎಲ್ಲರಿಗೂ ಸತ್ಯಾನಂದಗೆ ಪಕ್ಷದಲ್ಲೇ ಇದ್ಕೊಂಡು ಪಕ್ಷ ದ್ರೋಹ ಕೆಲಸ ಮಾಡಿಲ್ಲ. ರಮ್ಯ ಅವರ ಪರವಾಗಿ ಮಂಡ್ಯದಲ್ಲಿ ಎಲ್ಲ ಅಂಬರೀಷ್ ಅಣ್ಣವ್ರ ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಿನ ದುಡಿದಿರೋದ್ರಿಂದನೇ ಕರೆಕ್ಟ್ ಆಗಿ ಮಾತಾಡಿ. ಈಗ ಶಿವನಂಜ್ ಅವರೇ ಒಂದ್ ನಿಮಿಷ ಸೋಮ ಒಂದ್ ನಿಮಿಷ. ಶಿವನಂಜ್ ಅವರೇ, ನೀವು 6 ತಿಂಗಳ ಮೇಲೆ ಬಂದಿರೋದು, ಇತ್ತೀಚೆಗೆ ಬಂದಿರೋದು ಜೆಡಿಎಸ್ ಬಿಟ್ಟು, ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ನೈತಿಕ ಹಕ್ಕಿದೆ ಅಂತ ಅವ್ರು ಕೇಳ್ತಾರೆ. ಒಂದು ಮತ್ತೆ ಅಂಬರೀಷ್ ವಿಚಾರದಲ್ಲಿ ಇವ್ರು ಹೇಳಿದ್ರು ನಾವು ಅಂಬರೀಷ್ ಅವರ ಬೆಂಬಲಿಗರು, ನಾವು ಅಂಬರೀಷ್ ವಿಚಾರದಲ್ಲಿ ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡೋದು. ಸತ್ಯಾನಂದ ಹೇಳ್ತಾ ನೀವು ಜೆಡಿಎಸ್ ಸಪೋರ್ಟ್ ಮಾಡಿದೆ ಅಂತ ಹೇಳ್ತಾರೆ. ಒಂದ್ ಹೇಳ ಅವನೊಂದು ಯಾವಾಗ ಏನೇನ್ ಸ್ಫೋಟಿಸ್ತಾನೆ ಏನ್ ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಒಂದು ಕ್ರಾಂತಿಕಾರಿ ವಿಷಯಗಳನ್ನ ಬಿಡೋದು, ಸುಳ್ಳು ಹೇಳೋದು, ಮತ್ತೆ ರಾತ್ರೋರಾತ್ರಿ ನಾಯಕ ಆಗೋದು. ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಮಾತಾಡ್ಬಿಟ್ರೆ ಇವತ್ತು ನಾವು SM ಕೃಷ್ಣ ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದೀವಿ, ಅಂಬರೀಷ್ ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದೀವಿ. ಯಾರು ಏಕವಚನದಲ್ಲಿ ಮಾತಾಡ್ಬಿಟ್ರೆ ನಾನು ದೊಡ್ಡ ಲೀಡರ್ ಆಗ್ಬಿಡ್ತೀನಿ ಬೆಳಿಗ್ಗೆ ರಾತ್ರಿ. ಇವತ್ತೊಂದು ಸೂಕ್ಷ್ಮ ಕೇಳ್ತೀನಿ, ರವೀಂದ್ರ ಅವ್ರು ಯಾರು ಅಂತ ಕೇಳಿ, ಕಲ್ಲಲ್ಲಿ ರವೀಂದ್ರ ಅಂದ್ರೆ ಯಾರು ಅಂತ ಕೇಳಿ ಸತ್ಯಾನಂದ ಅವ್ರಿಗೆ. KR ರವೀಂದ್ರ ಏನಾಗ್ಬೇಕು ಕೇಳಿ ಅವ್ರಿಗೆ. ಸೋದ್ರ ಮಾವ ಇವ್ರಿಗೆ ಸೋದರ ಮಾವ. ಅವರು JDS ಇಂದ ನಗರಸಭೆಗೆ ನಿಂತ್ಕೋತಾರೆ, ಮತ್ತೆ ಬಂದು ಕಾಂಗ್ರೆಸ್ ಇಂದ ನಗರಸಭೆಗೆ ನಿಂತ್ಕೋತಾರೆ. ಒಂದು ಇವರು JDS ಅವ್ರ ಮೇಲೆ ಮಾಹಿತಿ ಹಕ್ಕು ಪ್ರಯೋಗ ಮಾಡಬೇಕಾದಾಗ ಸತ್ಯಾನಂದ ಅವರು ಹಾಕ್ತಾರೆ ಮಾಹಿತಿ ಹಕ್ಕು ಅಡಿಯಲ್ಲಿ ಅರ್ಜಿನ.
ಕಾಂಗ್ರೆಸ್ ಅವ್ರ ಮೇಲೆ ಮಾಹಿತಿ ಹಕ್ಕು ಪ್ರಯೋಗ ಮಾಡ್ಬೇಕಾದಾಗ ಅವ್ರ ಸೋದರ ಮಾವ ರವೀಂದ್ರ ಅವ್ರು ಪ್ರಯೋಗ ಮಾಡ್ತಾರೆ. ಇವತ್ತು ಮಾಹಿತಿ ಹಕ್ಕನ್ನ ಮಂಡ್ಯ ವ್ಯವಸ್ಥಿತವಾಗಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಏನೇನ್ ಮಾಡಿದ್ದಾರೆ ಕೊನೆವರೆಗೆ ಅಲ್ಲಿ ಏನೇನಾಗಿದೆ ಮಂಡ್ಯ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಡೆದಂತೆ ಈ ಘಟನೆ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ BL ಶಂಕರ್ ಇದ್ದಾರೆ. BL ಶಂಕರ್ ಕಾಂಗ್ರೆಸ್ನ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಏನಾಯ್ತು ಅಂದ್ರೆ ಕಾಂಗ್ರೆಸ್ನ ಮಂಡ್ಯ ಘಟಕದಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ ಅಂತ ನಿಮ್ಮಂತ ಹಿರಿಯ ನಾಯಕರು ಸ್ವತಃ KPC ಅಧ್ಯಕ್ಷ ಸಮ್ಮುಖದಲ್ಲೇ ಇವತ್ತು ಹೊಡೆದಾಟ ಬಡಿದಾಟ ಆಗುತ್ತೆ ಅಂದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಇನ್ನೂ ಕೂಡ ಆ ದಾಯಾದಿ ಕಲಾದಿಂದ ಹೊರಗೆ ಬಂದಿಲ್ಲ ಅಂತ ಅನಿಸ್ತಾ ಇದೆ. ಇಲ್ಲ, ಮಂಡ್ಯದಲ್ಲಿ ಇವತ್ತು ನಾನು ಡಾಕ್ಟರ್ ಪರಮೇಶ್ವರ್ ಅವರು, ಅಂಬರೀಶ್ ಅವರು ಎಲ್ಲ ಸೋನಿಯಾ ಗಾಂಧಿ ಅವರ ಸಭೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಹೋಗಿದ್ವಿ. ಅಲ್ಲಿ ಪತ್ರಿಕಾಗೋಷ್ಠಿನಲ್ಲಿ ಪತ್ರಿಕಾರ್ತರಲ್ಲದೆ ಬೇರೆಯವರು ಇರಬಾರ್ದು ಅಂತೇಳಿ ಹೇಳಿದಾಗ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋ ವಿಚಾರದಲ್ಲಿ ಅಲ್ಲಿ ಸಣ್ಣ 2 ಗುಂಪುಗಳ ಮಧ್ಯೆ ಸ್ವಲ್ಪ ನೂಕಾಟ ತಳ್ಳಾಟ ಆಯ್ತು ಅಷ್ಟೇ. ಒಂದು 5 ನಿಮಿಷ ಬಿಟ್ರೆ ಮತ್ತೇನಾಗ್ಲಿಲ್ಲ. ಮತ್ತೆ 2 ಸಭೆಗಳು ಸುಸೂತ್ರವಾಗಿ ನಡೆದು ಅಂಬರೀಶ್ ಅವರು ಸಭೆಯಲ್ಲಿ ಭಾಗವಹಿಸಿದ್ರು, ಆತ್ಮಾನಂದ್ ಅವರು ಸಭೆಯಲ್ಲಿ ಭಾಗವಹಿಸಿದ್ರು, ಎಲ್ಲರೂ ಭಾಗವಹಿಸಿದ್ರು. ಆಮೇಲೆ ಸಭೆ ನಡೆಯೋ ಸ್ಥಳಕ್ಕೆ ಎಲ್ಲ ಒಟ್ಟಿಗೆ ಹೋಗಿದ್ವಿ. ಆತ್ಮಾನಂದ, ಅಂಬರೀಶ್ ಎಲ್ಲರೂ ಬಂದಿದ್ರು. ನಾನು, ಪರಮೇಶ್ವರು, ರಮ್ಯಾ ಅವರು, MP ಅವರು ಎಲ್ಲರೂ ಬಂದಿದ್ರು. ಹೋಗಿ ನೋಡಿದ್ವಿ. ಅದಾದ ನಂತರ 5 ಜಿಲ್ಲೆಗಳ ಮುಖಂಡರುಗಳ ಸಭೆಯನ್ನು ಮಾಡಿದ್ವಿ. ಅದೊಂದು ಸಣ್ಣ ಘಟನೆ ಅಷ್ಟೇ, ಬಹಳ ದೊಡ್ಡ ವಿಷಯ ಅಲ್ಲ. ಆದ್ರೆ ಮಂಡ್ಯದಲ್ಲಿ, ಮಂಡ್ಯ ನಗರ ಮತ್ತು ಮಂಡ್ಯ ಸಭಾ ಕ್ಷೇತ್ರದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥ ನಿಜ. ಯಾಕೆಂದ್ರೆ ನಾಗಮಂಗಲದಲ್ಲೂ ಕೂಡ ಇದೇ ರೀತಿ ನೀವು ಚುನಾವಣೆ ಸಂದರ್ಭದಲ್ಲಿ ಸಭೆ ಮಾಡಿದ್ರಿ. ಅಲ್ಲೂ ಕೂಡ ಮಾಜಿ ಶಾಸಕ ಸುರೇಶ್ ಗೌಡ ಮತ್ತು ಕೆಲವು ನಾಯಕರ ಜೊತೆ ದೊಡ್ಡ ಆ ಏಕವಚನ ಅವಾಚ್ಯ ಶಬ್ದಗಳಲ್ಲೇ ಆ ಸಭೆಯಲ್ಲಿ ಆಯಿತು. ಅಲ್ಲೂ ಕೂಡ ಅಂಬರೀಶ್ ಅವರಿದ್ರು. ಇವತ್ತು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ನೀವು, ನಿಮ್ಮ ಅಧ್ಯಕ್ಷರು ರಮ್ಯಾ ಅವರು ಕೂಡ ಅವರು ಸಮಾಧಾನ ಮಾಡಬಹುದು, ಏನಾಗ್ತಾ ಇದೆ, ಏನ್ ಗಲಾಟೆ ಅಂತ ಕೇಳುವಂತ ಸೌಜನ್ಯ ಕೂಡ ಇರ್ಲಿಲ್ಲ ಅಂತ. ಇಲ್ಲ, ಅಲ್ಲಿ ಎಲ್ಲವೂ ಕೂಡ ಆಮೇಲೆ ಸಮಾಧಾನ ಮಾಡಿದ್ವಿ. ಆಮೇಲೆ ಪತ್ರಿಕಾಗೋಷ್ಠಿ ಕೂಡ ಸುಸೂತ್ರವಾಗಿ ನಡೀತು. ಅದು ಬಹಳ ದೊಡ್ಡ ಒಂದು ಘಟನೆ ಅಂತೇಳಿ ನಾನೇನ್ ಭಾವಿಸಕ್ ಹೋಗೋದಿಲ್ಲ. ಅದು ಆದ್ರೆ ಅಲ್ಲಿ ಸೋನಿಯಾ ಗಾಂಧಿ ಅವರು ಬರ್ತಾರೆ ಮಂಡ್ಯಕ್ಕೆ ಸಹಜ ಮತ್ತು ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಹೌದು. ಅದು ಇಟ್ ಇಸ್ ಫ್ಯಾಕ್ಟ್. ಅದನ್ನ ಬಗೆಹರಿಸ್ತಕ್ಕಂಥದಕ್ಕೆ ಏನ್ ಬೇಕೋ ಅದನ್ನ ಪ್ರಯತ್ನ ಮಾಡ್ತೀವಿ. ಅಷ್ಟು ಮೀರಿ ಅದನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ತೀರಾ ಶಿಸ್ತು ಉಲ್ಲಂಘಿಸಿದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೂ ಅಧ್ಯಕ್ಷರು ಬಂದಿದೆ. ಅಂದ್ರೆ ಪಕ್ಷದ ವಿರುದ್ಧ ಕೆಲಸ ಮಾಡುವಂತವ್ರು ಯಾರೇ ಇರಲಿ, ಅದು ಅಂಬರೀಶ್ ಜೊತೆ ಇರ್ಬೋದು ಅಥವಾ ಇನ್ನೊಂದು ಕಡೆ ಇರ್ಬೋದು, ಯಾವುದೇ ಬಣದಲ್ಲಿ ಇರ್ತಕ್ಕಂಥ ಪಕ್ಷ ವಿರೋಧಿಗಳನ್ನ ಪಕ್ಷದಿಂದ ಹೊರಗೆ ಹಾಕ್ತೀರಾ? ಶಿಸ್ತು ಕ್ರಮ ಕೈಗೊಳ್ಳೋದು ಅಂದ್ರೆ ಪಕ್ಷದಿಂದ ಹೊರಗಾಕಂತದ್ದಲ್ಲ. ಅವರಿಗೆ ಹುದ್ದೆಗಳನ್ನ ನಿರಾಕರಿಸ್ತಕ್ಕಂಥದ್ದು ಇರ್ಬೋದು, ಅವಕಾಶ ಕೊಡದೇ ಇರ್ತಕ್ಕಂಥದ್ದು ಇರ್ಬೋದು, ಈ ತರದ್ದು ಇರ್ಬೋದು. ಇದು ಏನಾಗಿದೆ ಅಂದ್ರೆ ಅಂಬರೀಶ್ ಅವರ ಅಥವಾ ಕೃಷ್ಣರವರು ಅಥವಾ ಆ ಮಟ್ಟದ ಭಿನ್ನಾಭಿಪ್ರಾಯಗಳಿಲ್ಲ. ಬಗೆಹರಿಸಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಸಣ್ಣ ಪುಟ್ಟದ್ದು ಇರ್ಬೋದು. ಅಲ್ಲಿ ಈ ಕೆಲವು ಈಗೋ ಪ್ರಾಬ್ಲಮ್ಗಳು ಇರ್ತಕ್ಕಂಥದ್ದು ನಿಜ. ಆದ್ರೆ ಕೆಲವು ಅವರ ಹಿಂಬಾಲಕರಾಗಿರ್ತಕ್ಕಂಥ ಕಾರ್ಯಕರ್ತರು ಅದನ್ನ ಸ್ವಲ್ಪ ಹೆಚ್ಚಿಗೆ ಬಳಕೆ ಮಾಡ್ಕೊಂಡು ಅವರು ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಯಾಕೆ ಪ್ರಶ್ನೆ ಬರುತ್ತೆ ಅಂದ್ರೆ ಮಂಡ್ಯ ಜಿಲ್ಲಾ ಅಧ್ಯಕ್ಷ ಆತ್ಮಾನಂದ ಅವರನ್ನ ಅಧ್ಯಕ್ಷ ಸ್ಥಾನ ತೆಗೆದಾಕಿ ಅವ್ರ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಕಡೆ ಬಣ ಬರುತ್ತೆ. ಇನ್ನೊಂದು ಕಡೆ ರವೀಂದ್ರ ಶ್ರೀಕಂಠ ವಿಚಾರದಲ್ಲಿ ಅಂಬರೀಶ್ ಅವರು ಹಾದಿ ಬೀದಿಯಲ್ಲಿ ಬಂಡಾಯ ಅಭ್ಯರ್ಥಿಗಳಾಗಿ ನಿಲ್ತಾರೆ. ಅಂದ್ರೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಲ್ಲಿ ನೀವು ಹೇಳುವಷ್ಟು ಯಾವುದೂ ಕೂಡ ಸುಲಲಿತವಾಗಿ ಒಗ್ಗಟ್ಟಾಗಿಲ್ಲ ಅನ್ನುವಂಥದ್ದು. ನಿಮ್ಮ ಮೇಲೆ ಮಾತ್ರ ಒಗ್ಗಟ್ಟು ಅಂತ ಹೇಳ್ತಾರೆ, ಒಳಗಡೆ ಏನೂ ಕೂಡ ಸರಿ ಇಲ್ಲ. ಇವೆಲ್ಲವೂ ಇದ್ದಂತ ಸಂದರ್ಭದಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ 67,000 ಮತಗಳ ಅಂತರದಿಂದ ಗೆದ್ದಿದೀವಿ ಅಂತಕ್ಕಂಥದ್ದು ಮರಿಬಾರದು. ಈ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನು ಮರೆತು ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ರು. ಈಗ ಸಣ್ಣ ಪುಟ್ಟ ಕೆಲವು ಬಗೆಹರಿಸಬೇಕಾಗಿರತಕ್ಕಂಥ ಭಿನ್ನಾಭಿಪ್ರಾಯ ಖಂಡಿತವಾಗಿ ಕೂಡ ಅದನ್ನು ಬಗೆಹರಿಸ್ತಾರೆ. ಅಲ್ಲ, ಸೋನಿಯಾ ಗಾಂಧಿ ಅವರು ಬರ್ತಾ ಇರೋ ಸಂದರ್ಭದಲ್ಲಿ ಇದು ಮೆಸೇಜ್ ತಪ್ಪಲ್ವ? ನಿಮ್ಮ ಪಕ್ಷದ ಜಿಲ್ಲೆಯಲ್ಲಿ ಸರಿ ಇಲ್ಲ ಅಂತ ನೀವು ಎಲ್ಲೂ ಒಗ್ಗಟ್ಟಿಲ್ವೋ ಅಂತಲ್ಲಿ ಒಗ್ಗಟ್ಟನ್ನು ತರುವಂತ ಒಂದು ಕಾರ್ಯಕ್ರಮ ಮಾಡಕ್ ಹೊರಟಿದ್ರಲ್ಲ, ಆದ್ರೆ ಸೋನಿಯಾ ಗಾಂಧಿ ಬರುವಾಗ ಇದು ಒಂದು ರೀತಿ ಅಪಶಕುನಲ್ವಾ? ಸೋನಿಯಾ ಗಾಂಧಿ ಅವರು ಬರ್ತಾರೆ ಅಂದ್ರೆ ತನ್ನಿಂತಾನೆ ಶಿಸ್ತು ಮೂಡ್ತದೆ, ತನ್ನಿಂತಾನೆ ಒಗ್ಗಟ್ಟು ಮೂಡ್ತದೆ. ನೋಡ್ತಾ ಇರಿ 30ನೇ ತಾರೀಕು ಎಷ್ಟರ ಮಟ್ಟಿನ ಯಶಸ್ವಿ ಆಗ್ತದೆ ಆ ಕಾರ್ಯಕ್ರಮ ಅಂತ. ಕೆಲವು ಭಿನ್ನಾಭಿಪ್ರಾಯ ಇದೆ ಅಂತ ನಾನು ಈಗಾಗಲೇ ಒಪ್ಕೊಂಡಿದ್ದೇವೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಬಗೆಹರಿಸಲಿಕ್ಕೆ ಆಗದೆ ಇರತಕ್ಕಂಥದ್ದು ಏನಲ್ಲ. ಓಕೆ ಶಂಕರ್ ಅವರು ನಮ್ಮ ಜೊತೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ವಿಷಯವನ್ನು ಪ್ರಸ್ತಾಪ ಮತ್ತೆ ಪಕ್ಷ ವಿರೋಧಿಗಳು ಯಾರ್ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರೆ, ಎಲ್ಲೊಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಈ ಕೆಲವು ಈರ್ಷ್ಯೆ ಅಂದ್ರೆ ವ್ಯಕ್ತಿಗತವಾದಂಥ ಪ್ರತಿಷ್ಠೆಗಳು, ಕೆಲವು ಕಾರ್ಯಕರ್ತರ ಮಧ್ಯೆ ಇರತಕ್ಕಂಥ ಅಸಮಾಧಾನಗಳಿಂದಾಗಿ ಈ ರೀತಿಯ ಚರ್ಚೆಗಳು, ಈ ರೀತಿಯ ಗಲಾಟೆಗಳು ಆಗ್ತಾ ಇದೆ ಅನ್ನೋ ಮಾತು ಕೂಡ ಬರ್ತಾ ಇದೆ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು